ಸರಿ ಗುರುಜಿ, ಈಗ ವ್ರತ ಮಾಡುವವರು, ಈಗ ಈ ಹಿಂದೆ ವ್ರತ ಮಾಡೇ ಇಲ್ಲ, ಇನ್ನು ಮುಂದೆ ಮಾಡಬೇಕು ಅನ್ನುವಂಥ ಆಸೆ ಇದೆ ಅನ್ನೋರು ಮಾಡಬಹುದಾ? ಮಾಡಂಗಿಲ್ಲ. ಆಸೆ ಇದ್ದವರು ಏನು ಮಾಡಬೇಕು, ವ್ರತಕಲ್ಪ ಮಾಲೆಯನ್ನು ಯಾವುದಾದ್ರೂ ಪೂರ್ವಜರಲ್ಲಿ ವ್ರತನ ಕಟ್ಕೋಬೇಕು ಅಂತ ಹೇಳುತ್ತೆ. ಅಂದರೆ ಅವ್ರ ಕೈಲಿ ಹೇಳಿಸ್ಕೊಂಡು ಆ ದಾರವನ್ನು ಅವ್ರ ಹತ್ರ ಇಸ್ಕೋಬೇಕು. ಈಗ ಅನಂತ ಪದ್ಮನಾಭರ ವ್ರತ ಮಾಡ್ಬೇಕಾದ್ರೆ ಅನಂತನ ದಾರ ಸಿಕ್ತಾ ಮಾಡೋದು ಅಂತ ಹೇಳ್ತಾರೆ. ವ್ರತ ಮಾಡು ಅಂತ ನಿನಗೊಂದು ಪೋಸ್ಟ್ ಪ್ರೊಡಕ್ಷನ್ಸ್ ಆಗಿ ಕೊಡ್ತಕ್ಕಂಥದ್ದು, ಯು ಕ್ಯಾನ್ ಡೂ ಅಂತ ಒಂದು ಅಥಾರಿಟಿ ಕೊಡಬೇಕು. ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾರು ಆಚರಣೆ ಮಾಡಿರ್ತಾರೆ, ನೀನು ಸಾಮೂಹಿಕಕ್ಕೆ ಹೋದಾಗ ದಾರ ಕಟ್ತಾರೆ. ಆ ದಾರ ನೀನು ಕೊಟ್ಟು ನೆಕ್ಸ್ಟ್ ಟೈಮಿಂದ ನೀನು ವ್ರತ ಮಾಡು ಅಂತ ಏನಾದ್ರು ಹಿರಿಯರು ಕೊಟ್ಟರೆ, ದೀರ್ಘ ಸುಮಂಗಲಿ ಅಂತ ದೊಡ್ಡ ವಯಸ್ಸಾದ ಮುತ್ತೈದೆ ಇರ್ತಾರೆ, ಅವ್ರು ಮಾಡಿಸಿ ಮರದ ಭಾಗನೆಲ್ಲ ಇಟ್ಟು ಆ ದೇವಿಗೆ ಅರ್ಚನೆ ಮಾಡಿಸಿ ಎಲ್ಲ ಮಾಡಿರ್ತಾರೆ. ಅವಾಗೊಂದು ದಾರ ಕಟ್ತಾರೆ, ನೀ ಇನ್ಮೇಲೆ ಮಾಡಮ್ಮ ಅಂತ. ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರೆ ನೀವು ಮಾಡೋ ಪದ್ಧತಿ ಶುರು ಮಾಡ್ಕೋಬೋದು. ಆವಾಗ ನಿಂಗೆ ವ್ರತ ಅನುಕೂಲ ಆಗುತ್ತೆ. ನಿಮ್ಮನೆ ಪದ್ಧತಿನೇ ಇಲ್ಲದೆ ಇದ್ರೆ ನೀವು ಸುಮ್ಮನೆ ಮಾಡ್ಕೊಳ್ಳೋ, ಪೂಜೆ ಮಾಡ್ಕೋಬೇಕಾದ್ರೆ ವ್ರತ ಹಾಗೆ ಮಾಡೋ ಇಲ್ಲ. ಯಾಕಂದರೆ ವ್ರತಕಲ್ಪ ಮಾಲೆಯಲ್ಲಿ ಏನು ಹೇಳುತ್ತೆ, ವ್ರತ ಹಿಡ್ಕೊಳ್ಳಿ, ವ್ರತ ನಾನು ಅದಕ್ಕೆ ಹೇಳೋದು, ಇರೋ ಪೂಜೆ ಮಾಡಿ, ಇಲ್ದೇ ಇರೋ ಪೂಜೆ ಕಟ್ಕೋಬೇಡಿ. ನಾಳೆ ನೀವು ತಲೆ ಮೇಲೆ ಚಪ್ಪಡಿ ಕಲ್ಲ ಹಾಕೋಬೇಡಿ. ಯಾಕಂದರೆ ಕೆಲವ್ರಿಗೆ ಆಗ್ಬರುತ್ತೆ, ಕೆಲವ್ರಿಗೆ ಆಗ್ಬರಲ್ಲ. ಆಮೇಲೆ ತುಂಬ ಮಡಿಯಿಂದ ಮಾಡಬೇಕು, ಅನುಷ್ಠಾನದಿಂದ ಮಾಡಬೇಕು. ಆಮೇಲೆ ಈ ಸಲ ಮಾಡ್ತಾ ಅಂತ ಇಟ್ಕೊಳ್ಳಮ್ಮ, ನೆಕ್ಸ್ಟ್ ಟೈಮ್ ಅವ್ರ ವಂಶದಲ್ಲಿ ಅವ್ರ ತಂದೆ ತಾಯಿ ಅಥವಾ ಯಾವುದೋ ಅವ್ರ ಮಗಳು ಅಥವಾ ಇನ್ಯಾರು ಮಾಡಬೇಕು ಅಂತ ಇಟ್ಕೋ, ಅದಲ್ಲೇ ಕಟ್ಟಾಗೋಯ್ತಾ, ಅಯ್ಯೋ ವಿಘ್ನ ಆಗೋಯ್ತು ಎರಡನೇ ಸಲ ಅಂತ ಅವರೇ ಬೇಜಾರು ಪಡ್ಕೊತಾರೆ ನಾಳೆ ತಿರುಗಿ. ಅದಕ್ಕೆ ಪೂಜೆ ಮಾಡ್ಕೋಬಹುದು. ವ್ರತ ಹಾಗಾಗಿದ್ರೆ ಇಂಥವ್ರ ಹತ್ರ ವ್ರತವನ್ನ ಆಚರಣೆ ಮಾಡೋದು. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.